ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಏನಿಲ್ಲ, ಸುಮ್ಮನೆ ಕ್ಯಾಶುವಲ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ನಮ್ಮಲ್ಲಿ ಚಿಕ್ಕ ಚಿಕ್ಕ ಬರ್ಡ್ಸ್ ಎಲ್ಲ ತೋರಿಸಿದೆ ಗೊತ್ತಾ ನಿಮಗೆ. ಸೊ ಆ ಚಿಕ್ಕ ಬರ್ಡ್ಸು ಬೆಳೆದು ದೊಡ್ಡದಾದಾಗ ಇಲ್ಲಾಂದರೆ ಬೆಳೆಯುವಂಥ ಪ್ರೋಗ್ರೆಸ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಎಲ್ಲ ಎಷ್ಟೆಷ್ಟು ದೊಡ್ಡದು ಆಗ್ಬಿಟ್ಟಿದೆ ಬರ್ಡ್ಸ್ ಅಂತ ಹೇಳಿ, ಎಲ್ಲ ಚಿಕ್ಕ 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 ಬರ್ಡ್ಸ್, ಪುಟಾಣಿ ಬರ್ಡ್ಸ್ನ ತಂದಿದ್ದು. ಸೊ ಎಲ್ಲ ಕಂಪ್ಲೀಟಾಗಿ ದೊಡ್ಡದಾಗ್ಬಿಟ್ಟಿದೆ. ಸೊ ಅದನ್ನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಒಂಥರ ಫುಲ್ ಕಲರ್ಫುಲ್ ವಿಡಿಯೋ ಇವತ್ತು ನೋಡಿ. ಸೊ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಕಾಣಿಸ್ತಿದೆಯಲ್ಲ ಎಲ್ಲೋ ಸೈಡ್ ಕನ್ನೀರುಗಳು. ಇದು ಈ ಮೂರು ಎಲ್ಲೋ ಸೈಡ್ ಕನ್ನೀರು, ಇಲ್ಲೊಂದಿದೆ, ಆಮೇಲೆ ಅಲ್ಲೊಂದು ಕೂತಿದೆ ನೋಡಿ, ಅಲ್ಲಿ ನೋಡಿ, ಇಲ್ಲಿ ಅಲ್ಲೊಂದು. ಓಕೆ, ಈ ಮೂರು ಎಲ್ಲೋ ಸೈಡ್ ಕನ್ನೀರುಗಳು ಬಂದು ತೀರಾ ಚಿಕ್ಕ ಮರಿಗಳಲ್ಲಿ ತಂದಿದ್ದೆ ನಾನು. ಇವಾಗ ತುಂಬ ದೊಡ್ಡದಾಗ್ಬಿಟ್ಟಿದೆ ಅದು ಕಂಪ್ಲೀಟಾಗಿ. ಆಮೇಲೆ ನೋಡಿ ಇಲ್ಲೊಂದು, ಇದು ಬ್ಲೂ ಎಲ್ಲೋ ಸೈಡು. ಇದು ಕಸ್ಟಮರು ಬೋರ್ಡಿಂಗ್ಗೆ ಅಂತ ಕೊಟ್ಟೋಗಿರೋದು. ನೋಡಿ ಎಷ್ಟು ಆ್ಯಕ್ಟಿವ್ ಆಗಿ ಆರಾಮಾಗಿದೆ ಇಲ್ಲಿ. ಸೊ ಅದು ಬಂದು ಹೈಪರೈಟ್ ಪೈನಾಪಲ್ ಕನ್ನೀರು. ಅದು ಆಲ್ರೆಡಿ ಬುಕ್ ಆಗ್ತಿದೆ ಬರ್ಡು. ಓಕೆ, ಸೊ ಇನ್ನೊಂದಿರ್ಬೋದು ನೋಡಿ, ಇಲ್ಲಿ ನನ್ನ ಕಾಲ ಮೇಲೆ ಕೂತಿದೆ ಕಾಕ್ಟೈಲು. ಅದು ಹಂಗೆ ನಾನು ಆರಾಮಾಗಿ, ನಾನು ಎಲ್ಲಿ ಕೂತ್ಕೊತೀನಿ ಅಲ್ಲಿ ಆರಾಮಾಗಿ ಬಂದು ಕೂತ್ಕೊಂಡ್ಬಿಡ್ತಾನೆ ನನ್ನ ಜೊತೆ, ಎಲ್ಲೂ ಹೋಗಲ್ಲ. ಫುಲ್ಲಿ ಟೈಮ್ಡ್ ಕಾಕ್ಟೈಲ್ ಅದು. ನೋಡಿ ಇನ್ನೊಂದು ಬಿಸಿಲು ಕಾಯಿಸ್ಕೊತಾ ಇದೆ ಅಲ್ಲಿ. ಈ ಕಾಕ್ಟೈಲ್ಸಿಗೆ ಮಾತ್ರ ಈ ಬಿಸಿಲಿಗೆ ಬಿಟ್ರೆ ಸಾಕೋದಕ್ಕೆ ಖುಷಿ, ಅದಕ್ಕೆ ಸಿಕ್ಕಾಬಿಟ್ಟೆ ಆರಾಮಾಗಿ ಬಿಸಿಲು ಕಾಯಿಸ್ಕೊಂಡಿರ್ತದೆ. ಆಮೇಲೆ ಇದು ಚಾರ್ಲಿ. ಎಲ್ಲರನ್ನೂ ವಾಚ್ ಮಾಡೋದೇ ಕೆಲಸ, ಏನು ಮಾಡ್ತಿದೆ ಏನಿದು ಅಂತ ಕಂಪ್ಲೀಟಾಗಿ. ಆಮೇಲೆ ಇಲ್ಲಿ ನೋಡ್ತಿದ್ರೆ ಈಗ ಸನ್ಕಾರ್ನರ್ಗಳು ನೋಡಿ, ಬಿಸಿಲಿಗೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾಯಿದೆ ಇದು. ಸೊ ಎರಡು ಕೂಡ ಸನ್ಕಾರ್ನರ್ಗಳು ನೋಡಿ. ಇದಂತೂ ತೀರಾ ಚಿಕ್ಕ ಬರ್ಡ್, ಇದು ರೆಡ್ ಪೇರೆಂಟ್ಸಿಗೆ ಬಂದಿರೋ ಸ್ವಲ್ಪ ಬರ್ಡ್ಸ್ದು. ತೀರಾ ಚಿಕ್ಕ ಬರ್ಡ್ ಅದು. ಎಷ್ಟು ಬೇಗ ಬೆಳೆದು ದೊಡ್ಡದಾಗ್ಬಿಡ್ತವೆ ಅಂತಂದರೆ ಒಂಥರ ರ್ಯಾಪಿಡ್ ಗ್ರೋತ್ ಅಂತಲೇ ಅನ್ಬೋದು ಸನ್ಕಾರ್ನರ್ಗಳು. ಯೂಶ್ವಲಿ ಅದು ಬೆಳೆಯೋದೇ ಗೊತ್ತಾಗಲ್ಲ ನಮಗೆ, ಬೇಗ ಬೆಳೆದು ಬಿಡ್ತವೆ. ಮಾಮೂಲಿ ಎಲ್ಲೋ ಸೈಡ್ ಕನ್ನೀರುಗಳು. ಆ್ಯಕ್ಚುಲಿ ಎಲ್ಲೋ ಸೈಡ್ ಕನ್ನೀರುಗಳು ಬಂದು ಅವೈಲೇಬಲ್ ಇದೆ, 3 ಪೀಸಸ್ ಕೂಡ ಅವೈಲೇಬಲ್ ಇದೆ. ಸೊ ಯಾರಾದರೂ ಬೇಕು ಅಂದರೆ ಬೇಕಾದ್ರೆ ನಮ್ಮ ಹತ್ರ ತೊಗೋಬೋದು. ಎಲ್ಲೋ ಸೈಡ್ ಕನ್ನೀರುಗಳು ಯೂಶ್ವಲಿ ಒಳ್ಳೆ ಸಖತ್ತಾಗಿ ಬರುತ್ತೆ ಕಲರ್ಸು. ರೆಡ್ ಅಂದರೆ ಡಾರ್ಕ್ ಕಲರ್ಸ್ ಇರುತ್ತೆ ಆ್ಯಕ್ಚುಲಿ ಯಾವಾಗಲೂ. ಸೊ ಚೆನ್ನಾಗಿರುತ್ತೆ ನೋಡೋದಕ್ಕಂತ, ಸಖತ್ತಾಗಿರುತ್ತೆ ಬರ್ಡ್ಸು. ಡಾರ್ಕ್ ಕಲರ್ಸ್ ಬರ್ತದೆ. ಯಾವುದಾದ್ರು ಒಂದು ಬರ್ಡ್ನ ಒಂದು ನೋಡಿ ವುಡ್ ಮೇಲೆ ಬಿಡೋಂಗಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಇದ್ಬಿಡ್ತಾವೆ ನೋಡಿ. ಸೊ ಈ ವುಡ್ಡೆಲ್ಲ ಮಾಡಿರೋದ್ರಿಂದ ಆ್ಯಕ್ಟಿವಿಟಿ ಚೆನ್ನಾಗಾಗುತ್ತೆ ಬರ್ಡ್ಸ್ಗೆ, ಅದೊಂದೇ ಖುಷಿ ನಮಗೆ. ನೋಡಿ ಇಲ್ಲಿ ಹೆಂಗೆ ಆಡಾಡ್ತದೆ ನೋಡಿ ಅದು. ನೋಡಿ ಇಲ್ಲೊಂದು ಬಂತು, ನನ್ನ ಮೇಲೊಂದು ಬಂತು. ಏನ್ಮಾ ಇಲ್ಲೊಂದು ಬರ್ಡ್ಸು. ನೋಡಿ ಬ್ಲೂ ಎಲ್ಲೋ ಸೈಡು. ಆಲ್ಮೋಸ್ಟ್ ಇದು 5 months 6 months ಓಲ್ಡ್ ಬರ್ಡ್ ಅಂತೆ ಕಸ್ಟಮರ್ ಹೇಳಿರೋ ಪ್ರಕಾರ. ಎಷ್ಟು ಚೆನ್ನಾಗಿದೆ ಬರ್ಡ್ ಅಂದರೆ, ತುಂಬ ಒಳ್ಳೆ ಸಖತ್ತಾಗಿ ಒಂದು ಒಳ್ಳೆ ಸೈಜ್ ಬಂದಿದೆ ಆ್ಯಕ್ಚುಲಿ ಬರ್ಡ್ ಅದು. ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದೆ. ಈ ಥರ ಇರಬೇಕು ಬರ್ಡ್ಸ್, ಹೆಲ್ತಿಯಾಗಿರಬೇಕು, ಚೆನ್ನಾಗಿರ್ತಾವೆ ಅವಾಗ. ಬಂದಾಗ ಈ ಬರ್ಡ್ಗೆ ಒಂದು ಸ್ವಲ್ಪ ಕೋಲ್ಡ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಆಮೇಲೆ ಕಾಫ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದೆರಡು ಇವಾಗ ರಿಸಾಲ್ವ್ ಆಗಿದೆ. ಆ್ಯಂಡ್ ಇದು ಎಲ್ಲೋ ಸೈಡ್ ಕನ್ನೀರು ನೋಡಿ. ಒಂದೊಂದು ದಾರ ನಾನು ಹಗ್ಗಾಗ ನಾನು ಏನೇನು ಕಟ್ಟಿದ್ದೀನಿ ಅದೆಲ್ಲನೂ ಒಂಥರ ಆ್ಯಕ್ಟಿವಿಟಿ ಬರ್ಡ್ಸ್ಗಳಿಗೆ, ಒಂಥರ ಆ್ಯಕ್ಟಿವಿಟಿ ಬರ್ಡ್ಸ್ಗಳಿಗೆ. ನಾನು ಬಂದರೆ ನೋಡಿ, ನಾನು ಬಂದರೆ ನನ್ನ ಹತ್ರ ಬಂದುಬಿಡುತ್ತೆ, ನನ್ನ ಕೈ ಹತ್ಕೊಂಡ್ಬಿಡುತ್ತೆ ನೋಡಿ. ಅಷ್ಟು ಪ್ರೀತಿ ತೋರಿಸ್ತವೆ ಪಕ್ಷಿಗಳು ನೋಡಿ. ಇದು ಹೈಪರೈಟ್ ಫ್ಯಾಕ್ಟ್ರಿದು. ಏನು ಸಖತ್ತಾಗಿ ಬರುತ್ತೆ ಅಂದರೆ ಕಲರು ನೋಡಿ. ಇಲ್ಲೊಂದು ನೋಡಿ ಸರ್ಕಸ್ ಮಾಡ್ತಾಯಿದೆ, ಇನ್ನು ಮರಿ ಇದು. ಸೊ ಹಂಗೆ ನೋಡಿ ಅದೊಂದು ದಾರ ಕಟ್ಟಿದ್ದೀನಿ ಇಲ್ಲಿಂದ, ನಾನು ಸರ್ಕಸ್ ಮಾಡ್ಕೊಂಡು ಮೇಲೆ ಹತ್ಕೊಂಡು ಹೋಗಿದೆ.
ಅದೇ ಆ್ಯಕ್ಟಿವಿಟಿ ಅಂತ ಕರೆಯೋದು, ಅದನ್ನು ನಾವು ಆ್ಯಕ್ಟಿವಿಟಿ ಅಂತ ಕರೆಯೋದು. ಅದೆಲ್ಲ ಬರಬೇಕು ಬರ್ಡ್ಸ್ಗೆ, ಆವಾಗಲೇ ಅದು ಒಂಥರ ಸಖತ್ ಹೆಲ್ತಿಯಾಗಿರುತ್ತೆ. ಸುಮ್ಮನೆ ಕೇಜಲ್ಲಿ ಕೂಡ ಹಾಕ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ನೋಡಿ ಇದು ಫುಲ್ ಹೈಪರ್ ಎಗ್ ಫ್ಯಾಕ್ಟ್ರು, ಸಖತ್ತಾಗಿದೆ ಬರ್ಡ್ ನೋಡಿ. ಈ ಥರನೂ ಬರ್ತಾ ಇರುತ್ತೆ ನೆಕ್ಸ್ಟು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಹೇಗಿತ್ತು ಪಕ್ಷಿಗಳ ವೀಡಿಯೋ ಅಂತೇಳಿ. ಈ ಥರನೇ ಒಂದು ಕಲರ್ ಫುಲ್ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ನೋಡ್ತಾ ಇರಿ, ನನ್ನ ಸಪೋರ್ಟ್ ಮಾಡ್ತಾ ಇರಿ. ಆಮೇಲೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬಂದಿದೆ ಕಂಪ್ಲೀಟ್ ಆಗಿ. ಈ ವೀಕೆಂಡಲ್ಲಿ ನೀವೇನಾದರೂ ಬಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಂಗಿದ್ರೆ ಫುಲ್ ಸ್ಟಾಕ್ಸ್ ಬಂದಿದೆ. ಎಲ್ಲ ಪ್ರತಿಯೊಂದು ಫ್ರೆಶ್ ಸ್ಟಾಕ್ಸ್ ಆ್ಯಕ್ಚುಲಿ, ಎಲ್ಲನೂ ಚೆನ್ನಾಗಿದೆ. ಇಲ್ಲೂ ನೋಡ್ಬೋದು ಪ್ಯಾಕೆಟ್ಸು, ಫುಡ್ ಪ್ಯಾಕೆಟ್ಸು ಎಲ್ಲನೂ ಸ್ಟಾಕ್ಸ್ ಇದೆ. ಸನ್ಫ್ಲವರ್ ಸೀಡ್ಸಿಂದ ಹಿಡಿದು ಪ್ರತಿಯೊಂದು ಸ್ಟಾಕ್ಸ್ ಇದೆ. ಸೊ ಈ ವೀಕೆಂಡಲ್ಲಿ ಬೇಕಾದರೆ ನೀವು ಬಂದು ಪರ್ಚೇಸ್ ಕೂಡ ಮಾಡ್ಬೋದು. ಶನಿವಾರ ಮತ್ತು ಭಾನುವಾರ 2 ದಿನ ಕೂಡ ನಾನು ಅವೈಲೇಬಲ್ ಇರ್ತೀನಿ. ಸೊ ಹಾಗಾಗಿ ಆರಾಮಾಗಿ ಬರ್ಬೋದು, ಬಂದು ನಮ್ಮ ಎವೇರಿನ ವಿಸಿಟ್ ಮಾಡ್ಬೋದು, ನೋಡ್ಬೋದು. ಜೊತೆಲಿ ಫುಡ್ಡು ಏನೇ ಇದ್ರೂ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಿಲ್ಲ ಚಿಂತೆ ಇಲ್ಲ, ಬರೀ ಎವೇರಿ ನೋಡೋಕ್ಕೆ ಬರ್ತೀನಿ ಅಂದರೂ ಕೂಡ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಸೊ ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ. ಥ್ಯಾಂಕ್ ಯು.